ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 26ನೆಯ ಶ್ಲೋಕ. ಶ್ರೋತ್ರಾದೀನೇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹತಿ. Others offer as sacrifice their senses of hearing, etc. into the fires of self-discipline. Other yogis again offer sound and other objects of perception into the fires of the senses. ಎರಡು ರೀತಿಯಾಗಿರ್ತಕ್ಕಂಥ ಹೋಮವನ್ನು ಮಾಡೋದನ್ನು ಹೇಳ್ತಾ ಇದೆ. ಸಂಯಮವೆಂಬ ಅಗ್ನಿಯಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡುವುದು. ಇನ್ನು ಕೆಲವರು ಶಬ್ದಾದಿ ವಿಷಯಗಳಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡುವುದು. ಎರಡು ರೀತಿಯಾಗಿರ್ತಕ್ಕಂಥ ಹೋಮವನ್ನು ಮಾಡ್ತಾರೆ. ಏನಿಲ್ಲಿ ಹೋಮ ಅಂತಂದರೆ, ಮೊದಲು ಎರಡು ರೀತಿಯಾಗಿರ್ತಕ್ಕಂಥ ಅಂಶಗಳಿದೆ. ಶಮ ಧಮ ಅನ್ನತಕ್ಕಂಥ ವ್ಯವಹಾರ ಇದೆ. ಏನಿದು ಶಮ ಧಮ ಅನ್ನುವಂಥದ್ದು? ಇಂದ್ರಿಯಗಳ ನಿಗ್ರಹ ಮಾಡಬೇಕು ಅನ್ನುವಂಥದ್ದು ಒಂದು, ಕರಣಗಳ ನಿಗ್ರಹ ಮಾಡಬೇಕು ಅನ್ನುವಂಥದ್ದು ಒಂದು. ಕರಣಗಳು ಅಂತಂದರೆ ಅಂತಃಕರಣಗಳು, ಮನ ಬುದ್ಧಿ ಚಿತ್ತು ಮೊದಲಾಗಿರ್ತಕ್ಕಂಥ ಅಹಂಕಾರಾದಿ ಚತುರ್ವಿಧಾತ್ಮಕವಾಗಿರ್ತಕ್ಕಂಥ ಅಂತಃಕರಣದ ಪ್ರವೃತ್ತಿಗಳು, ಇವುಗಳನ್ನು ನಿಗ್ರಹ ಮಾಡಬೇಕಾಗಿರುವಂಥದ್ದು ಶಮ ಅಂತ ಹೇಳಿಕೊಳ್ಳುತ್ತದೆ. ಇದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ವಿಷಯಗಳನ್ನು ಈ ಇಂದ್ರಿಯಗಳಲ್ಲಿನೇ ಅವು ಉದ್ಭವವಾಗದಂತೆ ಅವುಗಳನ್ನು ಏನು ಮಾಡಬೇಕು? ನಿಯಂತ್ರಣ ಅಂತ ಹೇಳಿತ್ತು. ನಿಯಂತ್ರಣ ಮಾಡಬೇಕು. ಇಂದ್ರಿಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಇಂದ್ರಿಯಗಳು ಸಂಚಾರ ಮಾಡ್ತವೆ. ಆ ಸಂಚಾರ ಮಾಡ್ತಕ್ಕಂಥ ವಿಷಯಗಳ ಕಡೆಗೆ ಮನಸ್ಸನ್ನು ಕೊಡದಲೇ ನಿಯಂತ್ರಣ ಮಾಡಿಕೊಂಡು ಆ ಶಬ್ದಗಳು ಬಾಧೆಯಾಗದಂತೆ, ರೂಪವು ಬಾಧೆಯಾಗದಂತೆ, ಸ್ಪರ್ಶವು ಬಾಧೆ ಆಗದಂತೆ ನೋಡಿಕೊಳ್ಳುವುದು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ಈ ವಿಷಯಗಳೇ ಮನುಷ್ಯನ ಜೀವನವನ್ನು ಧ್ವಂಸ ಮಾಡ್ತಾ ಇದ್ದಾವೆ. ಮನುಷ್ಯನ ಜೀವನವನ್ನು ಎಳೆದಾಡ್ತಾ ಇದ್ದಾವೆ. ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ದಾರಿ ಬಿಡಿಸ್ತಾ ಇದ್ದಾವೆ. ಆದ್ದರಿಂದ ಈ ಪಂಚ ವಿಷಯಗಳನ್ನು ಈತನು ಇಂದ್ರಿಯಗಳಲ್ಲಿ ಹೋಮ ಮಾಡಬೇಕು ಅಂತ. ಪಂಚ ವಿಷಯಗಳನ್ನು ಇಂದ್ರಿಯಗಳಲ್ಲಿ ಹೋಮ ಮಾಡುವುದು ಅಂತಂದ್ರೇನು? ಇಂದ್ರಿಯಗಳು ಬಯಸಿರ್ತಕ್ಕಂಥ ಆ ವಿಷಯಗಳನ್ನು ಅವುಗಳಿಗೆ ಕೊಡದಲೇ ಆತನು ನಿಯಂತ್ರಣ ಮಾಡಿಕೊಂಡಿರಬೇಕು. ಕೊಡುವುದರಿಂದ ಯಾವುದು ಕೂಡ ಇಲ್ಲಿ ತೃಪ್ತಿಯನ್ನು ಹೊಂದೋದಿಲ್ಲ. ಅದನ್ನು ಬಿಡಿಸುವುದರಿಂದ ತೃಪ್ತಿಯನ್ನು ಹೊಂದುತ್ತದೆ. ಚಂಚಲವಾಗಿರ್ತಕ್ಕಂಥ ಈ ಇಂದ್ರಿಯಗಳು, ಬಹಿರ್ಮುಖವಾಗಿರ್ತಕ್ಕಂಥ ಈ ಇಂದ್ರಿಯಗಳು, ದ್ರವಾತ್ಮಕವಾಗಿರ್ತಕ್ಕಂಥ ಇಂದ್ರಿಯಗಳು ತಮಗೆ ಕಣ್ಣಿಗೆ ಕಂಡದ್ದನ್ನು, ಕಿವಿಗೆ ಕೇಳಿದ್ದನ್ನು, ಬಾಯಿಗೆ ರುಚಿಸಿದ್ದನ್ನು, ಮೂಗೆ ವಾಸಿಸಿದ್ದನ್ನು, ಮತ್ತು ಚರ್ಮಕ್ಕೆ ಸ್ಪರ್ಶಿಸಿದ್ದನ್ನು ಸಹಜವಾಗಿ ಅನುಭವಿಸಬೇಕು ಅಂತ ಹೊರಡ್ತವ. ಅವುಗಳನ್ನು ಬೇಕಾದಂತೆ ಅವುಗಳಿಗೆ ಕೊಟ್ಟಾಗ ಅವು ಇನ್ನಷ್ಟು ಬಲಿಷ್ಠವಾಗ್ತವ. ಅವು ಕಂಟ್ರೋಲ್ ಕಳೆದುಕೊಳ್ತವ, ನಿಯಂತ್ರಣ ಕಳೆದುಕೊಳ್ತವ. ನಿಯಂತ್ರಣ ಆಗಬೇಕು ಅಂತಂದರೆ ಕೊಟ್ಟು ಅವುಗಳನ್ನು ನಿಯಂತ್ರಣ ಮಾಡಬಾರ್ದು. ಅವುಗಳಿಂದ ಆಗತಕ್ಕಂಥ ವಿಷಯಗಳಿಂದ ಆಗ್ತಕ್ಕಂಥ ಬಾಧೆಯನ್ನು ಎಚ್ಚರಿಸಿದಾಗ ಅವು ನಿಯಂತ್ರಣಗೊಳ್ತವ ಅಂತ ಅರ್ಥ. ಹೀಗೆ ಇವುಗಳ ನಿಯಂತ್ರಣ ಮಾಡದೆ ಹೋದರೆ ಈ ಮನುಷ್ಯನು ಯಾವುದನ್ನು ಕೂಡ ಅವುಗಳಿಗೆ ಕೊಟ್ಟು ತೃಪ್ತಿಪಡಿಸದಲೇ ತಾನು ಅವುಗಳ ತೃಪ್ತಿಪಡಿಸುವುದರಲ್ಲಿ ತನ್ನ ಜೀವನವನ್ನು ಕಳೆದುಕೊಳ್ಬೇಕಾಗುತ್ತದೆ. ಹಾಗಾಗಿ ಇನ್ನು ಏನಂತಂದ್ರೆ, ಈ ಇಂದ್ರಿಯಗಳು ಪ್ರತಿಯೊಂದು ಕೂಡ ಭಿನ್ನವಾಗಿರ್ತಕ್ಕಂಥವುಗಳಾಗಿವೆ. ಅವುಗಳ ಜೊತೆಗೆ ಮನಸ್ಸು ಕೂಡ ಸಹಾಯ ಮಾಡುವಂಥದ್ದು, ಅದೊಂಥರ ಸಾಥಿ ನೀಡುತ್ತದೆ. ಅದು ಎಲ್ಲ ವಿಷಯಗಳನ್ನು ತಂದು ತೋರಿಸುತ್ತದೆ, ಎಲ್ಲ ವಿಷಯಗಳನ್ನು ಜ್ಞಾಪಿಸುತ್ತದೆ, ಎಲ್ಲ ವಿಷಯಗಳನ್ನು ಅನುಭವಿಸಬೇಕು ಅಂತ ಪ್ರಚೋದನೆಯನ್ನು ನೀಡುತ್ತದೆ. ಹೀಗೆ ಮನ ಇಂದ್ರಿಯ ಮೊದಲಾದವುಗಳೆಲ್ಲವುಗಳು ಕೂಡ ಅವುಗಳಿಗೆ ಸಂಬಂಧಪಟ್ಟಂಥ ಇಂದ್ರಿಯ ಮತ್ತು ಮನ ವಿಷಯಗಳಿಗೆ ಚಂಚಲ ಮತ್ತು ಇನ್ನೊಂದು ಅವುಗಳಿಗೆ ಬೇಕಾಗಿರ್ತಕ್ಕಂಥ ದೃಶ್ಯಮಾನವಾಗಿರ್ತಕ್ಕಂಥ ವಿಷಯಗಳು, ಇವೆಲ್ಲವುಗಳು ಮನುಷ್ಯನ ಭ್ರಾಂತಿಯನ್ನು ಮೂಡಿಸ್ತಕ್ಕಂಥವುಗಳಾಗಿವೆ. ಭ್ರಾಂತಿಯಿಂದ ಈತನು ಹೊರಗೆ ಬರಬೇಕು ಅಂತಂದರೆ ಆ ಇಂದ್ರಿಯ ಮತ್ತು ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳಿಂದ ಸಂಯಮ, ವೈಚಾರಿಕ ರೂಪವಾಗಿರ್ತಕ್ಕಂಥ ತಾಳ್ಮೆಯಿಂದ ಅವುಗಳನ್ನು ಇಟ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಒಂದು ದೃಷ್ಟಾಂತ,
ಬೆಕ್ಕಿಗೆ ಹಾಲು ಕುಡಿಸ್ಬೇಕು ಅಂತ ಕುಡಿಸಿ ಸಮಾಧಾನ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದರಲ್ಲಿ ಒಂದು ದೃಷ್ಟಾಂತ ಏನಂತಂದರೆ, ಅದಕ್ಕೆ ಹಾಲು ಕುಡಿಲಿಕ್ಕೆ ಬಂದಾಗ ಹೊಡೆದು ಹೆದರಿಕೆ ಹಾಕಿ ಅದನ್ನು ಹಿಂದೆ ಕಳಿಸ್ತಿದ್ದ ಒಬ್ಬ, ಆಮೇಲೆ ಮತ್ತೊಂದು ಸರಿ ಅದಕ್ಕೆ ಹಾಲು ಕೊಟ್ಟಾಗ ಅದು ಹಾಲನ್ನು ನೋಡಿ ಓಡಿ ಹೋಯಿತು ಅಂತ. ಹಾಗೆ ಇಂದ್ರಿಯಗಳು, ಮನಸ್ಸು ಮೊದಲಾದವುಗಳು ಬೇಡಿದಾಗ, ವಿಷಯಗಳನ್ನು ಕೊಟ್ಟಾಗ ಅವು ಮತ್ತಷ್ಟು ಬಲಿಷ್ಠ ಆಗ್ತಾವ. ಕೊಡದೇ ಇದ್ದಾಗ ಅವು ನಿರಾಸೆಯಿಂದ ನಿಯಂತ್ರಣ ಆಗ್ತಾವ. ಈ ರೀತಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜ್ಞಾನಿಗಳು ಅಥವಾ ಸಾಧಕರು ಮಾಡಿ ತಮ್ಮ ಯಶಸ್ಸನ್ನು ಕಾಣುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.